ಕನ್ನಡದ ಕಟ್ಟಾಳುಗಳು ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕನ್ನಡದ ನಾಡಿನ ಹೆಮ್ಮೆಯ ಸುಪುತ್ರರು ಮಕ್ಕಳು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏಕೆಂತಂದ್ರೆ ಇವತ್ತು ಪ್ರತಿಯೊಬ್ಬ ಮನುಷ್ಯನು ಜೀವನ ಮಾಡ್ತಾನೆ, ಯಾವ ರೀತಿಯಲ್ಲಾದ್ರೂ ಜೀವನ ಮಾಡ್ತಾನೆ. ಪ್ರಾಣಿ ಪಕ್ಷಿಗಳು ಕೂಡ ಜೀವನ ಮಾಡುತ್ತೆ, ಅದೇ ರೀತಿ ನಾಯಿ ನರಿಗಳು ಕೂಡ ಜೀವನ ಮಾಡುತ್ತೆ. ಮನುಷ್ಯ ಹುಟ್ಟುತ್ತಾನೆ, ಸಾಯ್ತಾನೆ. ಆ ಹುಟ್ಟು ಸಾವು ಮಧ್ಯದಲ್ಲಿ ಜೀವನವನ್ನು ಮಾಡೇ ಮಾಡ್ತಾನೆ. ಈಗ ಪ್ರಾಣಿ ಪಕ್ಷಿಗಳು 3 ಹೊತ್ತು ತಿನ್ನಲ್ವಾ ಊಟನ? ಒಂದೊತ್ತು ನಿದ್ದೆ ಮಾಡಲ್ವಾ? ಮನುಷ್ಯನು 3 ಹೊತ್ತು ತಿಂತಾನೆ, 1 ಹೊತ್ತು ನಿದ್ದೆ ಮಾಡ್ತಾನೆ. ಆದ್ರೆ ನಾವು ಹುಟ್ಟಿದ್ವಿ ಸತ್ವಿ ಅನ್ನೋದ್ರಿಗೆ ಅಲ್ಲ. ಮೀಟಿಂಗ್ ಕಂಪ್ಲೀಟ್ ಆಗಿ ಇಲ್ಲ, ಆಮೇಲೆ ಕರಿತೀನಿ ಅದು ಮೀಡಿಯಾದವರು. ಹಾಗಾಗಿ ನಾವು ಹುಡ್ತೀವಿ ಸಾಯ್ತೀವಿ ಅನ್ನೋದಕ್ಕಿಂತ ಹುಟ್ಟು ಸಾವು ಮಧ್ಯದಲ್ಲಿ ನಾವೇನ್ ಮಾಡಿದ್ವಿ, ಯಾರಿಗೆ? ಬರೇ ಕುಟುಂಬಕ್ಕಲ್ಲ, ಬರೇ ಸ್ನೇಹಿತರಿಗಲ್ಲ, ಬರೇ ಆತ್ಮೀಯರಿಗಲ್ಲ, ನಮಗೆ ಜನ್ಮವನ್ನ ಕೊಟ್ಟು ನಮ್ಮನ್ನ ಜೀವನದ ಎಲ್ಲಾ ವಿಭಾಗದಲ್ಲೂ ಎಲ್ಲಾ ರೀತಿಯ ಸೌಲಭ್ಯ ಕೊಟ್ಟಂತಹ, ಎಲ್ಲಾ ರೀತಿಯಲ್ಲೂ ನಮಗೆ ಎಲ್ಲವನ್ನೂ ಒದಗಿಸಿದಂತ ತಾಯಿ ಭುವನೇಶ್ವರಿಗೆ ನಾವೇನ್ ಮಾಡಿದ್ವಿ? ಭಾರತಾಂಬೆಗೆ ನಾವೇನ್ ಮಾಡಿದ್ವಿ? ನಮ್ಮ ನಾಡಿಗೆ ನಾವೇನ್ ಮಾಡಿದ್ವಿ? ನಮ್ಮ ದೇಶಕ್ಕೆ ನಾವೇನ್ ಮಾಡಿದ್ವಿ? ನಾವೇನಾದ್ರು ಒಂದು ನಾಡಿನ ಸೇವೆ, ದೇಶದ ಸೇವೆ ಮಾಡಿದಾಗ ನಮ್ಮನ್ನು ಗುರುತಿಸಿದಂತ ಜನಕ್ಕೆ ಏನ್ ಮಾಡಿದ್ವಿ? ನಮಗೆ ಪ್ರತಿ ಒಂದು ದಿನಾನು ಬೇವರನ್ನ ಹರಿಸಿ ನಮಗೆ ಅನ್ನವನ್ನು ನೀಡಿದ ರೈತರಿಗೆ ಏನ್ ಮಾಡಿದ್ವಿ? ಪ್ರತಿ ಒಂದು ದಿನಾನು ಕಷ್ಟ ಪಡ್ತಾ ಇರುವಂತ ಕಾರ್ಮಿಕಗೋಸ್ಕರ ನಾವೇನ್ ಮಾಡಿದ್ವಿ? ಅದೇ ರೀತಿ ಇವತ್ತು ಎಲ್ಲಾ ರೀತಿಯಲ್ಲೂ, ಅದು ಒಂದು ಆಟೋ ಇಂದ ಹಿಡಿದು ನೀವು ಫ್ಲೈಟ್ ವರ್ಗು ತಗೊಳ್ಳಿ, ಚಾಲಕರಿಲ್ಲ ಅಂದ್ರೆ ಏನೂ ಇಲ್ಲ. ಆ ಚಾಲಕರಿಗೋಸ್ಕರ ಏನ್ ಮಾಡಿದ್ವಿ? ಅದೇ ರೀತಿ ಇವತ್ತು ಬಹಳ ವಿಭಾಗ, ನೀವು ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಅಂದ್ರೆ ಒಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲಿ ಇರುವಂತಹ ಜನಗಳಿಗೋಸ್ಕರ ಒಟ್ಟಾರೆ 7 ಕೋಟಿ ಕನ್ನಡಿಗರಿರ್ಬೋದು, 130 ಕೋಟಿ ಭಾರತೀಯರಿರ್ಬೋದು, ನಾವೆಲ್ಲರೂ. ಯಾಕಂದ್ರೆ ನಾನು ಅದೇ ಹೇಳಕ್ ಬಂದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದ್ಭುತವಾದಂತ ಸಂವಿಧಾನ ಕೊಟ್ಟಿದ್ದಾರೆ. 130 ಕೋಟಿ ಜನರಿಗೂ ಪ್ರಪಂಚದಲ್ಲಿ ಯಾವುದೂ ಸಂವಿಧಾನ ನಮ್ಮಂತ ಅದ್ಭುತ ಸಂವಿಧಾನ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನ ಇದೆಯಲ್ಲ, ಬಡವರು, ಶ್ರಮಿಕರು, ಕೂಲಿ ಕಾರ್ಮಿಕರು, ಕೆಳವರ್ಗದವರು, ಮಹಿಳೆಯರು, ವೃದ್ಧರು, ಯುವಕರು, ಎಲ್ಲರೂ, ಕೆಳವರ್ಗದವರು, ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಎಲ್ಲಾ ವರ್ಗದವರು, ಇಂಥವ್ರಿಗೆ ಎಲ್ಲರಿಗೂ ಕೂಡ ಒಂದೇ ಸಮನಾದಂತಹ ಸಂವಿಧಾನವನ್ನ ಕೊಟ್ಟು ನಾವು ಇವತ್ತೇನಾದ್ರು ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಒಂದು ಪರಿಶುದ್ಧವಾದಂತಹ ಸಂವಿಧಾನ. ಹಾಗಾಗಿ ಅವರು ಸಂವಿಧಾನ ಕೊಡಬೇಕಾದ್ರೆ ಏನೇನು? ಎಲ್ಲರೂ ಒಗ್ಗಟ್ಟಾಗಿ ಬದುಕಿ, ಎಲ್ಲರೂ ಒಗ್ಗಟ್ಟಾಗಿ ಬಾಳಿ, ಎಲ್ಲರೂ ಒಗ್ಗಟ್ಟಾಗಿ, ಬಸವಣ್ಣನವರ ಒಂದು ತತ್ವ ಇದೆ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ಆ ನಿಟ್ಟಿನಲ್ಲಿ ಅವರು ಸಂವಿಧಾನವನ್ನು ಕೊಟ್ಟು ಎಲ್ಲರಿಗೂ ಎಲ್ಲವೂ ದೊರಕಬೇಕು ಅಂತ. ಹಾಗಾಗಿ ಜೀವನವನ್ನ ಎಲ್ಲರೂ ಮಾಡ್ತಾರೆ, ಆದ್ರೆ ಜೀವನದಲ್ಲಿ ನಾವೇನಾದ್ರು ಮಾಡ್ಬೇಕು. ಬದುಕನ್ನ ಎಲ್ಲರೂ ಮಾಡ್ತಾರೆ, ಬದುಕಲ್ಲಿ ಏನಾದ್ರು ಒಂದು ಮಾಡ್ಬೇಕು. ಹಾಗಾಗಿ ನಾವೇನ್ ಮಾಡ್ಬೇಕು? ಬರೇ ನಾವು ದುಡಿದ್ಬಿಟ್ಟು, ನಾವು ತಿನ್ಬಿಟ್ಟು, ನಮ್ಮ ಕುಟುಂಬ ಚೆನ್ನಾಗಿದ್ದು ಇದ್ರೆ ಸಾಕ? ಅಲ್ಲ. ನಮ್ಮ ಕುಟುಂಬನೂ ಚೆನ್ನಾಗಿಡಬೇಕು, ನಮ್ಮ ಜೊತೆಗಿರೋ ಸ್ನೇಹಿತರನ್ನು ಚೆನ್ನಾಗಿಡಬೇಕು, ನಮ್ಮ ಆತ್ಮೀಯರನ್ನು ಚೆನ್ನಾಗಿಡಬೇಕು, ನಮ್ಮ ಬಂಧು ಬಾಂಧವರನ್ನು ಚೆನ್ನಾಗಿಡಬೇಕು, ನಮ್ಮ ನಾಡಿನ ಜನಗಳನ್ನು ಚೆನ್ನಾಗಿಡಬೇಕು, ನಮ್ಮ ದೇಶದ ಜನರನ್ನು ಚೆನ್ನಾಗಿಡಬೇಕು, ನಮ್ಮ ನಾಡಿಗೂ ಏನಾದ್ರು ಸೇವೆ ಮಾಡಬೇಕು, ನಮ್ಮ ದೇಶದಕ್ಕೂ ಏನಾದ್ರು ಸೇವೆ ಮಾಡಬೇಕು. ಹೌದಾ? ಹಾಗಾಗಿ ಎಲ್ಲರಿಗೂ ಹೋರಾಟ ಮಾಡೋ ಅವಕಾಶ ಸಿಗಲ್ಲ. ಆದ್ರೆ ಪ್ರತಿಯೊಬ್ಬರಲ್ಲೂ ಕಿಚ್ಚಿರುತ್ತೆ, ಪ್ರತಿಯೊಬ್ಬರಲ್ಲೂ ಹೋರಾಟ ಮಾಡ್ಬೇಕನ್ನೋ ಮನೋಭಾವನೆ ಇರುತ್ತೆ, ಪ್ರತಿಯೊಬ್ಬರಲ್ಲೂ ನಾನು ಏನಾದ್ರು ಮಾಡ್ಬೇಕು ಈ ದೇಶಕ್ಕೆ, ನನಗೆ ಅಂತ ಇರುತ್ತೆ. ಆದ್ರೆ ಅವಕಾಶಗಳು ಸಿಕ್ಕಿರಲ್ಲ. ಆದ್ರೆ ದೇವರ ಆಶೀರ್ವಾದದಿಂದ, ಜನಗಳ ಪ್ರೀತಿಯಿಂದ ನಮ್ಮೆಲ್ಲರಿಗೂ ಅವಕಾಶ ಸಿಕ್ಕಿದೆ ಅಲ್ವಾ? ಜನಪರವಾಗಿ ಎಲ್ಲೇ ಅನ್ಯಾಯ ಕಂಡ್ರು ಹೋರಾಟ ಮಾಡುವಂತ ಅವಕಾಶ ನಮಗ್ ಸಿಕ್ಕಿಲ್ವಾ? ಸಿಕ್ಕಿದೆ. ಎಲ್ಲೇ ಅನ್ಯಾಯ, ಅಧರ್ಮ, ಹಿಂಸೆಗಳು ನಡೆದ್ರು ಅದನ್ನು ತಡೆಯುವಂತ ತಾಕತ್ತು ನಮ್ಗೆಲ್ಲ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ಎಷ್ಟೋ ಜನ ಪಾಪ ಎಲ್ಲೋ ಒಂದ್ ಕಡೆ ಅನ್ಯಾಯ ನಡೆದಾಗ ಗರ್ಜಿಸ್ಬೇಕು, ಹೋರಾಟ ಮಾಡ್ಬೇಕು, ಅದನ್ನು ಖಂಡಿಸ್ಬೇಕು ಅಂತ ಹೋಗ್ತಾರೆ. ಅವ್ರಿಗೆ ತಂಡನೇ ಇರಲ್ಲ, ಅವ್ರಿಗೆ ಶಕ್ತಿನೇ ಇರಲ್ಲ, ಪಾಪ ಅವ್ರಿಗೆ ಸಂಘಟನೆ ಇರಲ್ಲ, ಅವ್ರಿಗೆ ಮಾಡ್ಬೇಕನ್ನೋ ಇಚ್ಛೆ ಇರುತ್ತೆ, ಆಗಲ್ಲ. ಆದ್ರೆ ನಮ್ಗೆ ಎಲ್ಲವನ್ನು ಕೊಟ್ಟಿದೆ. ಇವತ್ತು ನಾಡಿನ ಭಾಷೆಗೆ ತೊಂದರೆ ಬಂದ್ರೆ ಹೋರಾಟ ಮಾಡಕ್ ಶಕ್ತಿ ಕೊಟ್ಟಿದೆ. ಈ ನಾಡು, ನೆಲ, ನುಡಿ, ಜಲ, ಭಾಷೆ, ಗಡಿ ಯಾವ ವಿಚಾರದಲ್ಲಿ ಬಂದ್ರು, ದೇಶದ ವಿಚಾರಕ್ಕೆ ಬಂದ್ರು ನಮ್ಗೆ ಹೋರಾಟ ಮಾಡುವಂತಹ
ಒಂದಷ್ಟು ಜನ ಸೇರಿಸುವಂತ ತಾಕತ್ತನ್ನ ದೇವರು ಭಗವಂತ ಜನರು ಕೊಟ್ಟಿದ್ದಾರೆ ಅಲ್ವಾ. ಹಾಗಾಗಿ ನಾವೆಲ್ಲ ಈ ನಾಡಿಗೋಸ್ಕರ ದೇಶಕ್ಕೋಸ್ಕರ ಏನೋ ಮಾಡ್ಬೇಕು. ಯಾಕಂದ್ರೆ ನಾವ್ ಈಗೇನು ಮಾಡ್ಲಿಲ್ಲ ಅಂದ್ರೆ ಮುಂದೊಂದ್ ದಿನ ಸಫರ್ ಪಡ್ತೀವಿ. ಏನಂತ ಏಜ್ ಆದ್ಮೇಲೆ ನಾನು ಹತ್ರ ಹೋರಾಟ ಮಾಡಿದ್ರೆ ಚೆನ್ನಾಗಿರೋದಲ್ಲ, ನಾನು ಈ ನಾಡಿಗೆ ಏನಾದ್ರು ಸೇವೆ ಮಾಡಿದ್ರೆ ಚೆನ್ನಾಗಿರೋದಲ್ಲ, ನಾನು ಈ ದೇಶಕ್ಕೆ ಏನಾದ್ರು ಸೇವೆ ಮಾಡಿದ್ರೆ ಚೆನ್ನಾಗಿರೋದಲ್ಲ, ನಾನು ಏನಾದ್ರು ಸಮಾಜ ಸೇವೆ ಏನಾದ್ರು ಒಂದಷ್ಟು ಮಾಡಿದ್ರೆ ಒಳ್ಳೇದಾಗಿರೋದಲ್ಲ ಅಂತ ನಾವು ಆಮೇಲೆ ಯೋಚನೆ ಮಾಡ್ತೀವಿ. ಬಟ್ ನಮ್ಗೆ ಅವಕಾಶ ಸಿಕ್ಕಿದಾಗ ನಾವು ಅದನ್ನ ಬಿಟ್ಬಿಡ್ತೀವಿ. ಯಾಕಂದ್ರೆ ಸುಮ್ಮನೆ ಜೀವನದಲ್ಲಿ ಎಲ್ಲರಿಗೂ ಅವ್ರದ್ದೇ ಆದಂತ ಉದ್ಯೋಗಗಳಿದೆ, ಅವ್ರಿಗೆ ಆದಂತ ಉದ್ಯಮಗಳಿದೆ, ಅವ್ರಿಗೆ ಆದಂತಹ ಬೇರೆ ಬೇರೆ ಆದಂತಹ ಬಿಸ್ನೆಸ್ಗಳಿದೆ, ಎಲ್ಲವೂ ಇದೆ. ಅವ್ರವ್ರ ಜೀವನ ಅವ್ರವ್ರು ಮಾಡ್ತಾರೆ, ಅವ್ರ ಕುಟುಂಬ ಅವ್ರು ನಡೆಸ್ತಾರೆ. ಬಟ್ ಅದು ಎಲ್ಲರೂ ಮಾಡೇ ಮಾಡ್ತಾರೆ. ನಾನು ಅದಕ್ಕೆ ಅವನ್ನ ಹೇಳಿದ್ದು, ಪ್ರಾಣಿ ಪಕ್ಷಿಗಳು ಕೂಡ ಅದು ಮಾಡುತ್ತೆ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟದ ಮೇಲೆ ಅವ್ನ ಜೀವನ ಮಾಡೇ ಮಾಡ್ತಾರೆ ಅಲ್ವಾ. ಹಾಗಾಗಿ ಆ ತರ ಜೀವನಕ್ಕಿಂತ ಜೀವನದಲ್ಲಿ ಏನಾದ್ರು ಒಂದು ಮಾಡೋದ್ರಿಂದ ನಾವು ಗುರಿಯನ್ನು ಇಟ್ಕೊಳ್ಬೇಕು. ಜೀವನದಲ್ಲಿ ಏನಾದ್ರು ಒಂದು ಸಾಧನೆಯನ್ನ ಮತ್ತು ಜೀವನದಲ್ಲಿ ಏನಾದ್ರು ಈ ನಾಡಿಗೆ ದೇಶಕ್ಕೆ ಯಾರು ನಿಜವಾದ ಸೇವೆಯನ್ನ ಮಾಡ್ತಾನೋ, ಯಾರು ಜನಗಳ ಸೇವೆ ಮಾಡ್ತಾನೋ, ನಿಜ ಹೇಳ್ತೀನಿ ಅವನೇ ನಿಜವಾದ ಸಾಧಕ ಅಂತ ಅಲ್ವಾ. ಯಾಕಂದ್ರೆ ನಾವುಗಳು ಈ ರೀತಿಯಾಗಿ ಒಗ್ಗಟ್ಟಾಗಿ ಯಾಕೆ ಕರ್ನಾಟಕ ಪರ ಸಂಘಟನೆಗಳು ಒಕ್ಕೂಟ ಸ್ಥಾಪನೆ ಆಯಿತು, ಯಾಕೆ ಪ್ರತಿಯೊಬ್ಬರು ಈಗ ಸಂಘಟನೆಗಳು ಇದೆ, ಪ್ರತಿಯೊಂದು ಸಂಘಟನೆಗಳು ಇದೆ ಅಲ್ವಾ. ಪ್ರತಿಯೊಂದು ಸಂಘಟನೆಗಳು ಯಾಕೆ ಒಗ್ಗೂಡಬೇಕು, ಯಾಕೆ ನಾವೆಲ್ಲ ಒಂದಾಗಿರ್ಬೇಕು ಅಂದ್ರೆ, ಇವತ್ತು ಸ್ವತಂತ್ರ ಬರಬೇಕಾದ್ರೆ ಒಬ್ಬೊಬ್ರೆ ಸೇರ್ಕೊಂಡು ಮಾಡಿದ್ರ, ಎಲ್ಲರೂ ಸೇರುತ್ತೆ. ರಾಷ್ಟ್ರ ಭಕ್ತರು ಎಲ್ಲಾ ದೇಶದಲ್ಲಿರುವಂತ ಎಲ್ಲಾ ಜನರು ಒಗ್ಗೂಡ್ದಾಗ್ಲೇ ತಾನೇ ನಮಗೆ ಸ್ವತಂತ್ರ ಸಿಕ್ಕಿದ್ದು. ಒಬ್ಬೊಬ್ರೆ ಅವ್ರವ್ರ ಪಾಡ್ಕ ಅವ್ರವ್ರೆ ಅಲ್ಲಲ್ಲೇ ಮಾಡ್ಕೊಂತ ಇದ್ರೆ ಸಿಗ್ತಾ ಇತ್ತ. ಹೋರಾಟಗಳಾಗ್ತಾ ಇತ್ತು, ಸ್ವತಂತ್ರಕ್ಕೋಸ್ಕರ ಪ್ರತಿಭಟನೆಗಳನ್ನ ಆಗ್ತಾ ಇತ್ತು, ರಕ್ತ ಬಲಿದಾನಗಳಾಗ್ತಾ ಇತ್ತು, ಆದ್ರೆ ಸ್ವತಂತ್ರ ಸಿಗ್ತಾ ಇರಲಿಲ್ಲ. ಅವಾಗ ಅನಿಸ್ತು ಮಹಾತ್ಮರು ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂತ ಮಹನೀಯರುಗಳನ್ನ ನಾವೆಲ್ಲ ಸ್ಮರಿಸಲೇಬೇಕು ಅಲ್ವಾ. ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಸಂಗೊಳ್ಳಿ ರಾಯಣ್ಣ, ಈ ರೀತಿಯಾದಂತ ಮಹಾನ್ ನಾಯಕರುಗಳ ಅದು ಭಗತ್ ಸಿಂಗ್ ಅವರಾಗಿರ್ಬೋದು. ಈ ರೀತಿ ಹೆಸರುಗಳು ಹೇಳ್ತಾ ಹೋದ್ರೆ ಲಿಮಿಟೇ ಇರೋದಿಲ್ಲ. ಅದಕ್ಕೆ ದಿನಗಳು ಸಾಕಾಗಲ್ಲ, ತಿಂಗಳುಗಳು ಸಾಕಾಗಲ್ಲ, ವರ್ಷಗಳು ಸಾಕಾಗಲ್ಲ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಎಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಪ್ರಾಣ ತ್ಯಾಗವನ್ನ ಮಾಡೋದು. ಬಟ್ ಕೊನೆಗೆ ಎಲ್ಲರಿಗೂ ಒಂದು ಅನ್ಸಿದ್ದೇನಂದ್ರೆ, ಎಲ್ಲರೂ ನಾವು ಒಗ್ಗಟ್ಟಾಗಿ ಸೇರಿ ಹೋರಾಟ ಮಾಡಿದ್ರೆ ಮಾತ್ರ ದೇಶದಲ್ಲಿ ನಮಗೆ ಸ್ವತಂತ್ರ ಸಿಗುತ್ತೆ, ಇಲ್ಲಾಂದ್ರೆ ನಮಗೆ ಸ್ವತಂತ್ರನೇ ಸಿಗಲ್ಲ. ಹಾಗಾಗಿ ಈಗಲೂ ಅಷ್ಟೇ ಕರ್ನಾಟಕ ಪರ ಸಂಘಟನೆ ಒಕ್ಕೂಟ ಯಾಕೆ ಒಟ್ಟಿಗೂಡ್ತಂದ್ರೆ, ಒಂದೊಂದು ಸಂಘಟನೆ ಅಲ್ಲಲ್ಲಿ ನಾವು ಹೋರಾಟಗಳನ್ನ ಮಾಡೋದು, ನಾವು ಒಕ್ಕೂಟ ಮಾಡಿ ಒಕ್ಕೂಟದ ಮುಖಾಂತರ ಒಟ್ಟಿಗಾಗಿ ಸೇರಿದಾಗ ಈಗ ಎಲ್ಲ ಸಣ್ಣ ಪುಟ್ಟದ್ದು ಇನ್ಸಿಡೆಂಟ್ ನಡೆಯುತ್ತೆ. ಈಗ ಸಣ್ಣ ಪುಟ್ಟದ್ದು ಇನ್ಸಿಡೆಂಟ್ ನಡೆಯುತ್ತೆ ಆಯ್ತಾ. ಸಣ್ಣ ಪುಟ್ಟದ ಇನ್ಸಿಡೆಂಟ್ ನಡೆದಾಗ ಅಲ್ಲಲ್ಲಿ ಅವರ ಸಂಘಟನೆಯವರು ಅದನ್ನ ಬಗೆಹರಿಸ್ತಾರೆ, ಅಧ್ಯಕ್ಷಗಳಿರ್ತಾರೆ, ಪದಾಧಿಕಾರಿಗಳಿರ್ತಾರೆ, ಅವ್ರು ಬಗೆಹರಿಸ್ತಾರೆ. ಮೊದಲು ಕಾರ್ಯಕರ್ತರೆ ಬಗೆಹರಿಸ್ಕೊಳ್ತಾರೆ ಅಥವಾ ಪದಾಧಿಕಾರಿಗಳು ಬಗೆಹರಿಸ್ತಾರೆ. ಅವ್ರಿಗಾಗಿಲ್ಲ ಅಂದ್ರೆ ರಾಜ್ಯ ಕಮಿಟಿ ಅವ್ರಿಗೆ ಹೇಳ್ತಾರೆ, ಅದಾದ್ಮೇಲೆ ರಾಜ್ಯಾಧ್ಯಕ್ಷ ಹೇಳ್ತಾರೆ. ಅವ್ರವ್ರು ಅಲ್ಲಲ್ಲಿ ಸಮಸ್ಯೆನ ಸಣ್ಣ ಪುಟ್ಟದ ಏನೇ ಇದ್ರು ಅಲ್ಲೇ ಬಗೆಹರಿಸ್ತಾ ಇರ್ತಾರೆ. ಅದ್ಯಾವ್ದು ದೊಡ್ಡದಾಯ್ತು, ವಿಕೋಪಕ್ಕೆ ಹೋಯ್ತು ಅಂತ ಒಕ್ಕೂಟ ಬರ್ಬೇಕಾಗತ್ತೆ. ರಾಜ್ಯಾಧ್ಯಕ್ಷಗಳ ನಡುವೆ ರಾಜ್ಯಾಧ್ಯಕ್ಷಗಳು ಕೊಂಡಿಯಾಗಿ, ಈ ಚೈನು ಕೊಂಡಿಯಾಗಿದ್ರೆ ಅದನ್ನ ಬಿಡ್ಸಕ್ ಎಷ್ಟು ಕಷ್ಟ ಇದೆ ಹೇಳಿ. ಚೈನ್ ಹಿಂಗಿದ್ರೆ ಕಟ್ ಮಾಡ್ಬೋದು, ಹಿಂಗಿದ್ರೆ ಆಗುತ್ತಾ? ಆಗೋದಿಲ್ಲ. ನಾವೆಲ್ಲ ಕೊಂಡಿ ರೀತಿಯಲ್ಲಿ ಒಗ್ಗಟ್ಟಾಗಿ ಇದ್ದಾಗ, ಎಲ್ಲೋ ಒಂದು ದುಡ್ಡು ಅನ್ಯಾಯ ನಡೆದಾಗ, ದುಡ್ಡು ಅಕ್ರಮ ನಡೆದಾಗ, ದುಡ್ಡು ತೊಂದರೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಒಕ್ಕೂಟದಿಂದ ನಾವು ಪ್ರತಿಭಟಿಸಿದಾಗ, ಗರ್ಜಿಸಿದಾಗ ಸರ್ಕಾರ ಕೂಡ ತಲೆಬಾಗುತ್ತೆ, ಅಧಿಕಾರಿಗಳು ತಲೆಬಾಗ್ತಾರೆ. ಒಂದು ಒಕ್ಕೂಟ ಅಂದಾಗ ನೂರಾರು ಜನ ರಾಜ್ಯಾಧ್ಯಕ್ಷರು ಇರ್ತಾರೆ, ಪದಾಧಿಕಾರಿಗಳಿರ್ತಾರೆ, ಕಾರ್ಯಕರ್ತರು ಇರ್ತಾರೆ. ಅವಾಗ ಯಾವ ಸರ್ಕಾರ ಕೂಡ ತಲೆಬಾಗುತ್ತೆ, ಸರ್ಕಾರ ಕೂಡ ಭಯ ಪಡುತ್ತೆ, MLA ಭಯ ಪಡ್ತಾರೆ, ಮಿನಿಸ್ಟ್ರು ಭಯ ಪಡ್ತಾನೆ. ಎಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆದ್ರೂ ಒಂದ್ ಸೆಕೆಂಡ್ ಯೋಚನೆ ಮಾಡ್ತಾರೆ, ಯಾಕಪ್ಪ ಬೇಕು ಅಂತ ಅಲ್ವಾ. ಈಗ ಒಬ್ಬ ಅನ್ನಕ್ಕೂ ನೂರಾರು ಜನ, ಕೋಟ್ಯಾಂತರ ಜನ ಅನ್ನಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ. ಹಾಗಾಗಿ ಬಸವರಾಜ್